ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಚೆನ್ನಮ್ಮನವರು ಯಾರೇ ಮನೆಗೆ ಬಂದರೂ ಕೂಡ ಅವ್ರಿಗೆ ಖಾಲಿ ಹೊಟ್ಟೆಯಲ್ಲಿ ಕಳಿಸ್ತಾ ಇರಲ್ಲ ಅನ್ನುವಂಥದ್ದು ನಿನ್ನೆಯಿಂದಲೂ ಕೂಡ ಅವರ ಸಂಬಂಧಿಗಳಾಗಿರ್ಬೋದು, ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಇವತ್ತು ಅವರ ಅಂತಿಮ ಸಂಸ್ಕಾರಕ್ಕೆ ಬಂದಂತಹ ಯಾರು ಕೂಡ ಹಸಿದು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 100ಕ್ಕೂ ಹೆಚ್ಚು ಬಾಣಸಿಗರಿಂದ ಇಲ್ಲಿ ಮಧ್ಯಾಹ್ನದ ಊಟವನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಚೆನ್ನಮ್ಮನವರು ಅಂತ ಹೇಳಿದ್ರೆ ಅವರು ಯಾರನ್ನು ಕೂಡ ಮನೆಗೆ ಬಂದಂಥ ಸಂದರ್ಭದಲ್ಲಿ ಮೊದಲು ಚೆನ್ನಾಗಿದ್ದೀರಾ, ನಿಮ್ಮ ಊರಿನ ಕಡೆ ಮಳೆ ಬೆಳೆ ಹೇಗಿದೆ, ಅದಾದ ನಂತರದಲ್ಲಿ ಊಟ ಮಾಡಿ ಅನ್ನುವಂಥದ್ದನ್ನು ಮೊದಲು ಹೇಳ್ತಾಯಿದ್ರು. ಊಟ ಮಾಡಿದ್ದೀವಿ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ಬಾಳೆಹಣ್ಣನ್ನಾದರೂ ಕೊಟ್ಟು ತಿನ್ನಿಸಿ ಮನೆಯಿಂದ ಕಳಿಸ್ತಾ ಇದ್ರು. ಚೆನ್ನಾಗಿ ಒಂದು ಅತ್ಯಾಪ್ತತೆಯಿಂದ ಸಂತೈಸ್ತಾ ಇದ್ರು ಅನ್ನುವಂತಹ ಮಾತುಗಳನ್ನೇ ಕೂಡ ನಿನ್ನೆಯಿಂದಲೂ ಕೂಡ ನಾವು ಕೇಳ್ಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಅವರ ಅಂತಿಮ ವಿಧಿವಿಧಾನದಲ್ಲೂ ಕೂಡ ಯಾರೂ ಕೂಡ ಬಂದಂಥವರು ಹಸಿದು ಹೋಗಬಾರ್ದು. ಅನ್ನಪೂರ್ಣೇಶ್ವರಿ ಅಂತಲೇ ಕರೆಸ್ಕೊಳ್ತಿದ್ದಂತಹ ಚೆನ್ನಮ್ಮನವರ ಅಂತಿಮ ವಿಧಿವಿಧಾನದಲ್ಲೂ ಕೂಡ ಅನ್ನ ಸಂತರ್ಪಣೆಯನ್ನು ದೇವೇಗೌಡರ ಕುಟುಂಬದವರು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಸುಮಾರು 50,000 ಜನರಿಗೆ ಆ ಒಂದು ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನದ ವೇಳೆಗೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಸುಮಾರು 15ಕ್ಕೂ ಹೆಚ್ಚು ಡಬ್ರಿಗಳಲ್ಲಿ ಈಗಾಗಲೇ ಊಟವನ್ನು ತಯಾರು ಮಾಡಿ ಇಟ್ಟಿರ್ತಕ್ಕಂಥದ್ದು. ಅಲ್ಲದೆ ಈಗ ವೈಟ್ ರೈಸನ್ನು ಮಾಡಿ ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲದೆ ಸಾಂಬಾರನ್ನು ಕೂಡ ಈಗ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಭಾಳ ಸಾಗರೋಪಾದಿಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಪೊಲೀಸು ಬಿಗಿ ಬಂದೋಬಸ್ತ್ ಕೂಡ ಸುತ್ತಮುತ್ತಲೂ ಕೂಡ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಯಾವುದೇ ರೀತಿ ಅಚಾತುರ್ಯಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದವರು ಇರ್ಬೋದು ಮತ್ತು ಹೆಚ್ಚು ಜನಸಂಖ್ಯೆ ಸೇರುವಂಥ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಗಾಯಗಳಾಗ್ಬೋದು ಅಥವಾ ತಳ್ಳಾಟ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊಳೆನರಸೀಪುರದ ರೇವಣ್ಣರವರ ನಿವಾಸದಿಂದ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಶುರುವಾಗಲಿದೆ. ಅದಾದ ನಂತರದಲ್ಲಿ ಇಲ್ಲಿ 2 ಗಂಟೆಗೆ ವೇಳೆಗೆ ಪಾರ್ಥಿವ ಶರೀರ ಈ ಒಂದು ಜಾಗವನ್ನು ತಲುಪುತ್ತೆ. 4 ಗಂಟೆ ಒಳಗಾಗಿ ಅಂತಿಮ ವಿಧಿವಿಧಾನಗಳು ಸಲ್ಲುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಹಾಸನ. Sure.